ಇದರಲ್ಲಿ ಹಾಯ್ ಹಲೋ ಇವಾಗ ನಾವೆಲ್ಲಿದ್ದೀವಿ ಟ್ರೈನಲ್ಲಿದ್ದೀವಿ ಅಲ್ವಾ? ಹೌದೌದು ಅಂತ ನಾವು ಟ್ರೈನಲ್ಲಿದ್ದೀವಿ. ಇವಾಗ ನಾವು ನಮ್ಮೂರು ಅರಸೀಕೆರೆಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ಜಾತ್ರೆ ಇದೆ. ಇವರಿಬ್ಬರನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಹೆಂಗೆ ನಡೆಯುತ್ತೆ. ಹಂಗೆ ಕಂಟಿನ್ಯೂ ಆಗುತ್ತೆ ಬ್ಲಾಗು. ಸೊ ಕೀಪ್ ವಾಚಿಂಗ್ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ಮಾಡಿದೆ ಕಟ್ ಪ್ರೋ. ಸೊ ಇವಾಗ ಎಲ್ಲರೂ ರೀಚ್ ಆಗಿದ್ದೀವಿ, ಎಲ್ಲ ನಾಷ್ಟ ಮಾಡ್ತಾ ಇದ್ದೀವಿ. ಏನೂ ಟೈಮ್ ಸಿಗಲಿಲ್ಲ ವಿಡಿಯೋ ಮಾಡೋಕ್ಕೆ, ಹೊಟ್ಟೆ ಫುಲ್ ಹಸಿತಾ ಇತ್ತು. ಡೈರೆಕ್ಟ್ ನಾಷ್ಟಕ್ಕೆ ಬಂದುಬಿಟ್ಟಿದ್ದೀವಿ. ಇಲ್ಲ ಅಲ್ಲೇ ಪಲಾವ್ ಮತ್ತು ಚಟ್ನಿ ಅಷ್ಟೇ. ಇನ್ನು ಅಲ್ಲೇನೋ ಪ್ರೋಗ್ರಾಮ್ ನಡೀತಿದೆ, ಅಲ್ಲಿ ಹೋಗ್ಬೇಕು ಅಷ್ಟೇ ಗಾಯ್ಸ್. ಇವಾಗ ನಾಷ್ಟ ಎಲ್ಲ ಆಯಿತು. ಅವಳೇ ಮಾಡಿಸಿರೋಳು ಈ ಬಾರೆ. ಅವಳು ಸ್ವಲ್ಪ ಗೆಸ್ಟ್ ಜೊತೆ ಬಿಸಿ ಇದ್ದಾಳೆ. ಶ್ರೀನಿಧಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ನನ್ನ ಫಸ್ಟ್ ಟೈಮ್ ಬೇರೆಯವ್ರ ಊರಿಗೆ ಬರ್ತಾ ಇರೋದು. ಸೇಮ್ ಇಯರ್ 20 ಇಯರ್ಸ್ ಆದಮೇಲೆ ನಮ್ಮಪ್ಪ ನಂಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಅಷ್ಟೇ ಗಾಯ್ಸ್. ಇವಾಗ ಹೋಗಿ ರೆಡಿಯಾಗಿ ಅಲ್ಲೆಲ್ಲೋ ಜಾತ್ರೆ ಇದೆ, ಜಾತ್ರೆಗೆ ಹೋಗ್ಬೇಕಷ್ಟೇ. ಜಾತ್ರೆ ಥರ ರೆಡಿಯಾಗಿ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಶ್ರೀನಿಧಿ ಹಾಯ್ ಹಲೋ ನಮಸ್ಕಾರ. ಮತ್ತೆ ಬನ್ನಿ. What? Bro, what are you talking about, man? ಮತ್ತೆ ಬನ್ನಿ. ವಿ ಆರ್ ಬ್ಯಾಕ್ ಅಗೇನ್. ಎಲ್ಲ ರೆಡಿ ಆಯಿತು. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಏನು ನಡೀತಾ ಇದೆ ಜಾತ್ರೆ ನೀವು ನೋಡ್ಬೋದು. ಎಲ್ಲ ಜನ ಸಾಗರ ಎಲ್ಲ ನೋಡಿ ಎಲ್ಲ ಎಂಜಾಯ್ ಮಾಡ್ತೀವಿ. ನೀವು ಎಂಜಾಯ್ ಮಾಡಿ. ಈ ಥರ ಜಾತ್ರೆ ನಡೀತಿ. ಇನ್ನು ನೈಟ್ ಉತ್ಸವ, ಅದಕ್ಕೆ ನೋಡಲ್ಲ. ಇವರು ನಮ್ಮ ತಾತ ಆಯ್ ಮಾಡು. ಹಾಂ ಇಲ್ಲೊಂದು ಚೊಟ್ಟ ಚಂಪಾಡು ಆಯ್ ಮಾಡು ಬೇಬೆ. ಆಯ್ ದಯಮಾಡಿ ಗ್ರಾಮಸ್ಥರು ಮುಖಂಡರು ಹಾಗೂ ಯುವಕರು ಶಾಸಕರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೀರದಾಸಿ ಅವರು ಮತ್ತು ಗೊಂಬೆ ಈ ಊರಿನ ಜಾತ್ರೆಗೆ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಮತ್ತು ನಮ್ಮ ಅರಸೀಕೆರೆಯ MLA ಆದ ಶಿವಲಿಂಗೇಗೌಡರು ಬಂದಿದ್ದರು. ಅವ್ರಿಗೆ ಊರಿನ ಕಡೆಯಿಂದ ಸನ್ಮಾನ ಆಯಿತು ಮತ್ತು ಸ್ವಲ್ಪ ಹೊತ್ತು ಭಾಷಣ ಎಲ್ಲ ಮಾಡಿದ್ರು. ಆಮೇಲೆ ಜಾತ್ರೆ ಎಲ್ಲ ಎಂಜಾಯ್ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಟರು. ಆ್ಯಕ್ಚುಲಿ ನೈಟ್ ಟೈಮ್ ಸಕ್ಕತ್ತಾಗಿರುತ್ತಂತೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ನೋಡೋಣ ಹಿಂಗಿರುತ್ತೆ ಅಂತ. ನೈಟ್ ಟೈಮ್ ಫುಲ್ ಲೈಟಿಂಗ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಗೊಂಬೆ ಕುಣಿತ ಎಲ್ಲ ಮಾಡಿದ್ರು. ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ವಿ, ಸೊ ಅದೆಲ್ಲ ಮಿಸ್ ಆಗೋಯ್ತು. ಎಲ್ಲ ಶ್ರೀನಿಧಿನೇ ಲೇಟ್ ಮಾಡಿದ್ದು. ನಾನಲ್ಲ, ನಾನು ಫಸ್ಟ್ ರೆಡಿ ಆದೆ. ಇವ್ರು ರೆಡಿ ಆಗಿಲ್ಲ. ಇಬ್ಬರು ಸೇರಿ ನನ್ನ ತಲೆ ಮೇಲೆ ನಾವಿಲ್ಲಿ ರೀಚ್ ಆಗಿದ್ದೆ ಫಸ್ಟ್ ಆಫ್ ಆಲ್ ಲೇಟು. My fault, your fault movie. Let's meet in the evening. Bye bye. Stay tuned. ಈ ಜಾತ್ರೆಯಲ್ಲಿ ಒಂದು ಕಂಬ ನೆಟ್ಟಿರ್ತಾರೆ, ಅದನ್ನು ಗಣ ಅಂತ ಕರೀತಾರೆ. ಈ ಕಂಬನ 5 ದಿನಗಳ ಕಾಲ ನೆಟ್ಟಿರ್ತಾರೆ. ಈ ಜಾತ್ರೆ ಕೂಡ 5 ದಿನ ನಡೆಯುತ್ತೆ. ಈ 5 ದಿನ ಪೂರ್ತಿ ಊರಿನ ಜನ ಎಲ್ಲ ಮಡಿಯಿಂದ ಇದ್ದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಜಾತ್ರೆಯ ವಿಶೇಷತೆ ಏನಂದರೆ ದೇವ್ರುಗಳಿಗೆ ಮದುವೆ ಮಾಡಿಸೋದು. ಅದಕ್ಕೆ ಸುತ್ತಮುತ್ತ ಊರುಗಳಿಂದ ಎಲ್ಲ ದೇವ್ರನ್ನೂ ಈ ಊರಿಗೆ ಕರೆಸಿ ಪೂಜೆ ಮಾಡಿ ಜಾತ್ರೆನ ನಡೆಸ್ಕೊಂಡು ಹೋಗ್ತಾರೆ. ದೇವ್ರದ್ದು ಪೂಜೆ ಎಲ್ಲ ಮುಗಿಯುವಷ್ಟರಲ್ಲಿ ಸಂಜೆ ಆಗಿತ್ತು. ಸಂಜೆ ಟೈಮಲ್ಲಿ ಚಂಡಿ ವಾದ್ಯ ಅಂತ ಪ್ರೋಗ್ರಾಮ್ ನಡೆಸ್ಕೊಡೋರು ಬಂದಿದ್ದರು. ಅವರಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಅವ್ರನ್ನ ಮಂಗಳೂರಿಂದ ಕರೆಸಿದ್ರು. ಅವರು ಹಾಕಿದ್ದ ಬೀಟ್ಸ್ಗೆಲ್ಲ ಊರವ್ರು ತುಂಬಾ ಎಂಜಾಯ್ ಮಾಡಿದ್ರು. ಹೇಳ್ರಿ
ಫುಲ್ ಮಸ್ತ್ 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 ಗಾಯ. ಫುಲ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಾ ಇದ್ದಾರೆ ದೇವ್ರು ಬರುತ್ತೆ ಅಂತ. ಇದು ಬಳೆಗೊನೆ ಲೈಟಿಂಗ್ಸ್. ಅಷ್ಟೇ ಗಾಯ್ಸ್, ನಾನು ಈ ಸರಿ ಇವತ್ತು ತುಂಬ ಮಾತಾಡಿಲ್ಲ, ಗೊತ್ತು ನಿಮಗೆ. ನನ್ನ ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ ಇವರು, ಎಂಥದೂ ಇಲ್ಲ. ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ಎರಡು ಸಖತ್ತಾಗಿತ್ತು. ದೇವ್ರ ಪ್ರಸಾದ. ಶ್ವೇತಾ, ನಂಗೆ ಇನ್ನೊಂದು ಗೊತ್ತಾ ಇಷ್ಟ ಆಗಿದ್ದು, ಇದು ನೋಡಿದ್ದು ಲೈಟಿಂಗ್ ಎಷ್ಟು ಚೆನ್ನಾಗಿದೆಯಲ್ಲ. ಲೈಟಿಂಗ್ಸ್ ತೋರಿಸ್ತಾವಳು, ಅದು ಕಾಣಿಸ್ತಲ್ಲ ಆ್ಯಕ್ಚುಲಿ. ನೋಡಿ ಚೆನ್ನಾಗಿದೆ. ಹೋಗಿ ಎಲ್ಲ ದೇವಸ್ಥಾನ ಪ್ರಸಾದ ತಿನ್ಕೊಂಡು ಊಟ ಮಾಡಿದ್ರೆ ಕಂಪ್ಲೀಟ್ ಜಾತ್ರೆ ಎಲ್ಲ. ನಾಳೆ ಎಲ್ಲ ಫುಲ್ ನಾನ್ ವೆಜ್ ಬ್ಯಾಟಿಂಗು. ನಾಳೆದು ಅದು ಹ್ಯಾಡ್ ಮಾಡೋಣ, ಕ್ಲಿಪ್ ನೋಡೋಣ. ನಾಳೆದು ನೋಡಿ ಒಂದು ನಿಮಿಷ. ಇವತ್ತೇ ಮಗ ಇವೊಂದು ವ್ಲಾಗ್, ಇವೊಂದು ವ್ಲಾಗಿಗೆ ಆ್ಯಡ್ ಮಾಡೋಣ ಅಂದ್ರೆ ನೋಡಿ ಬರ್ತೀನಿ ಅಂತ ಹೋಗ್ತಾನೆ. ಅವ್ನ ಡೈಲಾಗೇ ಬರ್ತೀನಿ. ಇವನು ಒಬ್ಬ, ನನ್ನ ಫೇವ್ರೆಟ್ ಮ್ಯಾನ್ ಇವನು. ಎಲ್ಲೋದ್ನೆ ಹಾಯ್ ಮಾಡು. ವಾಟ್ಸ್ ಯರ್ ನೇಮ್? ನೀರಜ್ ವಿಜೇತ. ಅವ್ರ ತಮ್ಮನ ಹೆಸರು ಕರಣ್ ಆದಿತ್ಯ. ಎಲ್ಲ ಎರಡೆರಡು ಹೆಸರು ಇಟ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಮನೆ ಕಡೆ ಎಲ್ಲ. ಸೊ ಫೈನಲಿ ದೇವಸ್ಥಾನ ಹತ್ರ ಊಟ ಆಯಿತು. ಊಟ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರ ಜೊತೆ ಹಟ್ಟೆ ಹೊಡ್ಕೊಂಡು ಚೌಕಾಬಾರ ಆಡಿಕೊಂಡು ಹೀಗೆ ಎಂಜಾಯ್ ಮಾಡ್ಕೊಂಡು ಮಲ್ಕೊಂಡ್ವಿ. ದಿಸ್ ಇಸ್ ಫಾರ್ ದ ಡೇ 1. ಡೇ 2 ಅಲ್ಲಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋದ್ವಿ ದೇವ್ರ ದರ್ಶನ ಮಾಡೋಕ್ಕೆ. ಯಾಕಂದರೆ ನೈಟ್ ಟೈಮ್ ಉತ್ಸವ ಆಯ್ತಂತೆ, ಬಟ್ ನಾವೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಾಗಲೇ ಮರಿಗಳು ಬಂದಿದ್ವು. 2 ಮರಿ ಹೊಡ್ಸಿದ್ವಿ. ವೆಲ್ಕಮ್ ಬ್ಯಾಕ್ ಟು ದ ಡೇ 2. ಇವಾಗ ನಾವು ಡೇ 2 ಅಲ್ಲಿದ್ದೀವಿ. ಇವಾಗ ಬೆಳಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಕೆಳಗಡೆ ಫುಲ್ ಪ್ರಿಪರೇಷನ್ಸ್ ನಡೀತಾ ಇದೆ. ಆಮೇಲೆ ಈಗ ಮೇಲ್ಗಡೆ ಇಲ್ಲಿ ನೋಡ್ಬೋದು ಶಾಮೇನ್ ಹಾಕಿದ್ದೀವಿ. ಸೊ ಊಟಕ್ಕೆ ಎಲ್ಲ ನೈಟು ಇಲ್ಲೇ ಊಟ ಬಡಿಸೋದು. ಸೊ ನಾವಿಲ್ಲಿ ಬಂದ್ಬಿಟ್ಟು ಚಿಲ್ ಮಾಡ್ತಾ ಇದ್ದೀವಿ. ಚಿಲ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಮ್ಮ ಅಣ್ಣ ಇಸ್ ನೇಮ್ ಇಸ್ ಕಾಲ್ಡ್ ಆಸ್ ಬ್ರೋತಾ ಬೇತಾ. ನೀವು ನನ್ನ ಗೊತ್ತಿರೋ ನೋಡಿರ್ತೀರ. ಸ್ವಲ್ಪ ಆಯ್ ಮಾಡಕ್ಕೆ ಸೇ ಹಾಯ್ ಗಾಯ್ಸ್, ಸೇ ಆಯ್, ಸೇ ಆಯ್. Tell them do subscribe to our channel, like, share. Tell. ನೀನು ಹೇಳು, do subscribe and share. ಹೇಳು ಸಬ್ಸ್ಕ್ರೈಬ್ ಹೇಳು. ಹೇಳ ಏನು? ಸಬ್ಸ್ಕ್ರೈಬ್ ಹೇಳು. ನೀನು ಹಾಂ ಸರ್ಪ್ರೈಸ್ ಅಂತ. ಸಬ್ಸ್ಕ್ರೈಬ್ ಹೇಳಿ, ನಾನು ಹೇಳ್ಕೊಡ್ತೀನಿ. ನೀನು ಹೇಳು. ಡೂ ಸಬ್ಸ್ಕ್ರೈಬ್, ಲೈಕ್ and share, support crystals. ಓಕೆ, ಇನ್ನೊಂದೇನಂದ್ರೆ ನೈಟ್ ಎಲ್ಲ ಉತ್ಸವ ಆಯಿತು. ಉತ್ಸವ ಆಯಿತು. ಈಗ ಮರಿ ಕಡಿಯೋ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಊರು ಜನ ಎಲ್ಲ ಅಲ್ಲಿ ಹೋಗ್ತಾ ಇದ್ದಾರೆ. ತುಂಬ ಬಿಸಿಲಿದ್ದಾರೆ ನೋಡು. ಆಮೇಲೆ ಇಲ್ಲಿ ದೇವಸ್ಥಾನ ಇದೆ. ಇವರು ನಮ್ಮ ಅಂಕಲ್ ಒಂದು ಆಯ್ ಮಾಡಿ. ಹಾಂ ಫೈನ್. ನೋಡಿ ಇಲ್ಲೆಲ್ಲ ಮರಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ತಗೊಂಡು ಎತ್ಕೊಂಡು ಹೋಗೋದು ಮರಿಗಳನ್ನ. ಅಲ್ಲಿ ಹೋಗ್ಮೇಲೆ ಒಂದೇ ಸಲ ಪಟಕ್. ಓಕೆ, ನೋಡೋಣ. ಇವಾಗ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಮರಿ ಕಡೆಯದೆಲ್ಲ ಆಯಿತು. ಬನ್ನಿ ತೋರಿಸ್ತೀನಿ. ಇವರು ಶ್ರೀನಿಧಿ ಅಂತ, ಈ ವ್ಲಾಗ್ ಓನರು. ಬಿರಿಯಾನಿ ತುಂಬಿಸ್ಕೊಂಡು ತಿನ್ನೋಕೆ ಹೋಯ್ತಾಳೆ ಎಡೆ ಕೊಡೋಕ್ಕೆ. ಇದು ಮಟನ್ನು. ಇದಕ್ಕೇನಂತ ಚರ್ಬಿ. ನಾವು ಮಲ್ಕೊಂಡಿದ್ದ ಇವಾಗ ಎದ್ಬಿಟ್ಟು ಮಾಡ್ತಾ ಇದ್ದೀವಿ. ಇವ್ರು ನಮ್ಮ ಭಟ್ರು. ಈ ದಿನದ ಭಟ್ರು. ಇದು ಭಟ್ರು ಅವ್ರ ಹೆಂಡತಿ. ನಮ್ಮ ಶೆಫ್ ಇವಾಗ ಚೇಂಜ್ ಆಗಿದ್ದಾರೆ. ಈ
ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮನೆಯವರ ಶಾಕಲ್ಲಿ ನೋಡ್ತಾವ್ರೆ. ಅಂಕಲ್ ಏನ್ ಹೇಳ್ತೀರಾ ಇದಕ್ಕೆ? ಬೇಡ, ಅಡ್ಗೆ ಭಟ್ರನ್ನ ಇಟ್ಬಿಟ್ಟು ಮಾಡೋ ಶಕ್ತಿ ದೇವ್ರು ಕೊಟ್ಟು, ಅವಳು ಮಾಡ್ತಾಳೋ ಬಿಡ್ತಾಳೋ ತಿನ್ನಕ್ಕಾಗಲ್ಲ ಅಂತಿದ್ದಾರೆ. ಓ ಇವಳು ಸೊಂಟದ ಮೇಲೆ ಇಟ್ಕೋಬಾ ಅಂದ್ರೆ ಹಿಂಗೆ ತಂದು ಹಾಕೋದ್ಲಿಲ್ಲ. ಏನಂದ್ರೆ ಅವಳಿಗೊಂದು ದೇವ್ರು ಕೊಟ್ಟಿದ್ವಿ, ಸೊಂಟದ ಮೇಲೆ ಬಿಂದಿಗೆ ಎತ್ಕೊಂಬಾ ಅಂತ. ಅದು ನೋಡಿ ಅವಳು ಹಂಗೆ ಕೈಯಲ್ಲಿ ಬಟ್ಟೆ ಹಾಳಾಗುತ್ತಂತೆ. ಜೆನ್ಜಿ ಕಿಡ್ಸ್ ಅಂದ್ರೆ ಹಿಂಗೆ. ಜೆನ್ಜಿ ಕಿಡ್ಸ್, ಎಕ್ಸಾಕ್ಟ್ ಜೆನ್ಜಿ ಕಿಡ್ಸ್. ನಾನು ಅಷ್ಟೇ ಹೇಳ್ದು. 5 ನಿಮಿಷದ ಸಿರಿ ಇವಳು. ನೀಟಾಗಿ ಕಲ್ಸು ಇಲ್ವಂತೆ. ನಮ್ಮ ಅಮ್ಮಂಗೆ ಎಣ್ಣೆ ಪ್ಯಾಕೆಟ್ ಬೇಕಂತೆ. ಶ್ರೀನಿಧಿ ಎಣ್ಣೆ ತರಕ್ ಹೋಯ್ತಾವಳೆ. ವಿದ್ಯಾ ಸ್ಪೆಷಲ್ ಕಬಾಬ್ ಚೆನ್ನಾಗಿದ್ರೆ, ಇಲ್ಲಾಂದ್ರೆ ಶ್ರೀದು ಕಬಾಬ್ ಚೆನ್ನಾಗಿದ್ರೆ ವಿದ್ಯಾ ಅವ್ರದ್ದು, ಇಲ್ಲಾಂದ್ರೆ ಶ್ರೀನಿಧಿ ಅವ್ರದ್ದು. ಹಾಗಾಗಿ ಅವ್ರೇ ಸ್ಪೆಷಲ್ ಆಗುತ್ತೆ. ಹಾಗೆ ಸೊ ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀವಿ. ಹಾಗೆ ವೇಟ್ ಮಾಡ್ತಾ ಇರಿ. ಹೆಂಗಿದೆ ಮಮ್ಮಿ? ವಿದ್ಯಾ ಸ್ಪೆಷಲ್ ಅಂತೆ. ವಿದ್ಯಾ ಸ್ಪೆಷಲ್. ಅವ್ರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಬಾಬ್ ಚೆನ್ನಾಗಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೆಂಗಿದೆ? ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಆನೆಸ್ಟ್ ರಿವ್ಯೂ ಅಲ್ಲ ಬಿಡಿ. ಈಗ ನಾವು ಊಟ ಮಾಡ್ತಿದ್ವಿ. ಹಬ್ಬ ಎಲ್ಲ ಮುಗೀತು ನೋಡಿ, ನೋಡ್ಬೋದು. ಇಲ್ಲಿ ಊಟ ಮಾಡ್ತಾ ಇದ್ದೀವಿ. ಇವರು ನಮ್ಮ ಅತ್ತೆ ಅಲಿಯಾಸ್ ಅಕ್ಕ. ಲಾವಣ್ಯ ಅಂತ ಕರಿಬೇಕು, ಲತಾ ಅಂತ ಕರಿಬೇಕು, ಒಂದು ಗೊತ್ತಿಲ್ಲ. ಇದು ಅವ್ರ ಹಸ್ಬೆಂಡ್ ಅರುಣಣ್ಣ. ಅರುಣಣ್ಣ ಆಯ್ ಮಾಡಿ, ಆಯ್ ಮಾಡಿ. ಯಾರು ಅಲ್ಲ, ನಮ್ಮ ಬ್ಲಾಗ್. ಇಲ್ಲಿ ಶ್ವೇತಾ, ಪವನ್ ಎಲ್ಲ ಕುಂತ್ಕೊಂಡು ಊಟ ಮಾಡ್ತಿದ್ದಾರೆ. ಊಟ ಒಂದು ಮಟ್ಟಿಗೆ ಚೆನ್ನಾಗಿದೆ. ಫೈನಲಿ ಇವತ್ತು ಹೆಂಗೆ ಮಾಡೋಣ ಅಂದ್ಕೊಂಡಿದ್ದೀವಿ. ಇವಾಗ ಹಬ್ಬ ಮುಗೀತು ಅಷ್ಟೇ. ಬೆಳಗ್ಗೆ ಎದ್ದು ಮನೆಗೆ ಹೊಡ್ಬೇಕು ಅಷ್ಟೇ. ಬೆಳಗ್ಗೆ ಹೋಗ್ಬೇಕು. ಒಂದು ಲಾಸ್ಟ್ ಕ್ಲಿಪ್ ಹಾಕ್ತೀವಿ. ಇಲ್ಲ ಹಾಕ್ತೀನಿ. ಎಲ್ರದ್ದು ಆಗಲಿ ಪಕ್ಕ ಕಂಪಲ್ಸರಿ ಇದ್ದೇ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲೇ ನನ್ನ ಫೇಸ್ ಚಾನಲಲ್ಲೂ ಅವ್ರ ಫೇಸ್ ತೋರಿಸಲ್ಲ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫುಲ್ ರಿವೀಲ್ ಮಾಡಿಬಿಡೋಣ. ಓಕೆ ಗೈಸ್, ಯಾ ಅವಳೇನೋ ಕಬಾಬ್ ತೋರಿಸ್ತಾವಳೆ. ಆ ಕಬಾಬ್ ಮಾಡಿದ್ದು ನಾವೇ, ನೀವು ನೋಡಿರ್ತೀರ. ಯಾ ಫೈನ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. Support Crystal's channel. Thank you.